ಆಕಾಶ ಪುಷ್ಪವನ್ನು ಕೋಲು ಮಿಂಚಿನೊಳಗೆ ಮುತ್ತವನ್ನು ಹೆಣೆಯಬಹುದೇ? ಮಳೆಯಾಗೋ ಸಂದರ್ಭದೊಳಗೆ ಗುಡುಗು ಸಿಡ್ಲು ಮಿಂಚು ಬರ್ತಿರ್ತದ, ಆ ಮಿಂಚಿನೊಳಗೆ ಮುತ್ತು ಪೋಣಿಸಕ್ಕಾಕ್ಕದೇನು? ಆಗುವುದಿಲ್ಲ. ಹಂಗೆ ಇದು ಕೂಡ ಪ್ರಪಂಚ ಒಂದು ಕ್ಷಣಿಕ ತೋರ್ತದ, ಒಂದು ಕ್ಷಣಿಕದಲ್ಲಿ ಅಡಿಗೆ ಹೋಗ್ತದ ಅಂತ ಭಾಳ, ಅದಕ್ಕೆ ಜ್ಞಾನಿಗಳಂತ ಕರೀತಾರೆ. ಯಾಕಂತ ಕೇಳಿದರೆ ಇದನ್ನೆಲ್ಲ ನೋಡಿದ್ರೂ ಕೂಡ ನಾವು ಇದೇ ಸತ್ಯ ಅಂದ್ಕೊಂಡು ಬಿಟ್ಟೀವಿ. ಸಿಂಪಿಯೊಳಗಿನ ಬೆಳ್ಳಿ ನಿಜವಿರಬಹುದೇ? ದೂರದೊಳಗೆ ಒಂದು ಸಿಂಪಿ ಬಿದ್ದಿರ್ತದ, ಆ ಸಿಂಪಿ ಉಸುಕಿನ ದಡದಲ್ಲಿ, ಹೊಳಿ ದಡದಲ್ಲಿ ಉಸುಕಿನ ಮಧ್ಯದಲ್ಲಿ ಒಂದು ಸಿಂಪಿ ಬಿದ್ದಿರ್ತದ. ಬಿಸಿಲಿಗೆ ಅದು ಏನು ಮಾಡ್ತದ? ಬೆಳ್ಳಿ ಹಂಗೆ ಮಿಂಚುತ್ತಿರ್ತದ. ಇದೇನೋ ಒಂದು ಲಿಂಗದ ಕಾಯಿದೋ ಗುಂಡ್ಗಡಿಗೆದೋ ಬೆಳ್ಳಿ ಬಿದ್ದದೋ ಅಂತ ತಿಳ್ಕೊಂಡು ಓಡೋಡಿ ಹೋಗಿ ತೊಗೊಳಕ್ಕೆ ಹೋಗ್ತೀವಿ. ಸಮೀಪ ಹೋಗಿ ನೋಡಿದಾಗ ಅಲ್ಲಿ ಸಿಂಪಿ ಇರ್ತದೆ. ಅಜ್ಞಾನ ಆವರಿಸಿಕೊಂಡದ, ಅಜ್ಞಾನದಿಂದ ಇದೆಲ್ಲ ಮುಚ್ಚಿ ಹೋಗಿಬಿಟ್ಟದ. ಹೆಂಗೆ ಅಜ್ಞಾನ ಮುಚ್ಚಿ ಹೋಗೈತಿ ಅಂತ ಕೇಳಿದರೆ, ಕೂಸಿಗೆ ಹೆಂಗೆ ಹುಟ್ಟಿದಾಗ ಪೊರೆ ಮ್ಯಾಲೆ ಬರ್ತಿರ್ತದೋ ಹಾಗೆ ಕೂಡ ಅಜ್ಞಾನ ಅನ್ನತಕ್ಕಂಥದ್ದು ಪೊರೆ ಬಂದದ. ನಾನು ಅನ್ನತಕ್ಕಂಥದ್ದು ಒಂದು ಪೊರೆ ಬಂದದ. ವಿದ್ಯಾ ಬಂತು ವಿನಯ ಹೋಯಿತ್ತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತ್ತು, ಮಾತು ಬಂತು ಕೃತಿ ಹೋಯಿತ್ತು, ಮನದಲ್ಲಿ ಅಹಂಕಾರ ಬಂದೊಡೆ ಸ್ವತಂತ್ರ ಸಿದ್ಧಲಿಂಗೇಶ ಎದ್ದು ಹೋದ. ಸಿದ್ದಯ್ಯ ಪುರಾಣಿಕರು ಬರೀತಾರೆ, ವಿದ್ಯಾ ಬಂತು ವಿನಯ ಹೋಯಿತು. ವಿದ್ಯಾದ ತೊಗೊಂಡೇನು ಮಾಡೋದು? ವಿನಯನೇ ಇರಲಿಲ್ಲ ಅಂದ್ರೆ ಗುರುಗಳು, ಹಿರಿಯರು, ತಂದೆ, ತಾಯಿ, ಅತ್ತಿ, ಮಾವ ಅನ್ನೋತಕ್ಕಂಥದ್ದು ನಿನ್ನಲ್ಲಿ ವಿನಯನೇ ಇರಲಿಲ್ಲ ಅಂದ್ರೆ ತಗೊಂಡೇನು ಮಾಡೋದು? ವಿನಯಕ್ಕೆ ಬಹಳ ಬೆಲೆ ಅದ. ನೀ ವಿನಯ ನಿನ್ನಲ್ಲಿತ್ತು ಅಂದರೆ ಇಡೀ ಜಗತ್ತೇ ಪೂಜ್ಯಗೊಳ್ಳುತ್ತಿದೆ. ನಿನ್ನಲ್ಲಿ ವಿನಯ ಇರಲಿಲ್ಲ ಅಂದರೆ ಪೂಜ್ಯಗೊಳ್ಳೋದಿಲ್ಲ. ನಾನು ಅನ್ನಲಾರದೆ ನೀನು ಅನ್ನು, ಜಗತ್ತು ಬಹಳ ಸುಂದರವಾಗಿ ಕಾಣುತ್ತದೆ ನಿನಗೆ. ಒಮ್ಮೆ ವ್ಯಾಸ ಮಹರ್ಷಿಗಳು ಕನಕದಾಸರಿಗೆ ಕೇಳಿದ್ರಂತ. ಎಲ್ಲ ಒಟುಗಳು ಮುಂದೆ ಕುಂತಿದ್ರು ಶಿಷ್ಯರು, ಕನಕದಾಸರು ಅದರೊಳಗೆ. ಆ ಕನಕನನ್ನು ಯಾರೂ ಸೇರ್ತಿದ್ದಿಲ್ಲ. ವ್ಯಾಸ ಮಹರ್ಷಿಗಳಂದ್ರಂತ. ಒಂದು ದಿನ ಎಲ್ಲರೂ ಕುಂತಾಗ, ಶಿಷ್ಯರು ಕುಂತಾಗ ಕನಕದಾಸರು ಅಲ್ಲೇ ಕುಂತಿದ್ರು. ಎಲ್ಲರಿಗೆ ಕೇಳಿದ್ರಂತ, ಕೈಲಾಸಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದ್ರಂತ. ಕೈಲಾಸಕ್ಕೆ ಯಾರು ಹೋಗ್ತೀರಿ ಅಂದಾಗ, ನನ್ನ ಕೈಲೇ ಆಗೋದಿಲ್ಲ, ನಿನ್ನ ಕೈಲೇ ಆಗೋದಿಲ್ಲ ಅಂತ ಎಲ್ಲರೂ ಸರ್ಕೊಂಡ್ರು. ಕೊನೆಗೆ ಕನಕ ಒಬ್ಬ ಉಳಿದಿದ್ದ. ಮಹರ್ಷಿಗಳು ಕೇಳಿದ್ರಂತ, ಕನಕ ನೀನು ಹೋಗ್ತೀಯೇನೋ ಅಂತ ಕೇಳಿದ್ರಂತ. ನಾ ಹೋದರೆ ಹೋಗಬಲ್ಲೆ ಅಂದ್ರಂತ. ನಾನು ಹೋದರೆ ಹೋಗಬಲ್ಲೆ. ಎಲ್ಲರಿಗೆ ಸಿಟ್ಟು ಬಂತಂದು, ನೋಡು ಮಗ ನಮ್ಗಿಂತ ಏನು ದೊಡ್ಡವೇನು ನೀವು ಅಂದಂತ. ತಾವೂ ಹೋಗಂಗಿಲ್ಲ, ಹೋಗೋರ್ಗೆ ಬಿಡಂಗಿಲ್ಲ, ಇವೇನು ಭಾಳ ದೊಡ್ಡವೇನಂದ್ರಂತ. ಮಹರ್ಷಿಗಳಿಗೆ ಗೊತ್ತಾಯಿತು ಇವರ ಹೊಟ್ಟೆ ಕಿಚ್ಚು, ಇವರ ಮಾತ್ಸರ್ಯ, ಇವರ ಸುರಿಗುಣ, ಇವರ ಕೆಟ್ಟ ಗುಣ, ಇವರ ಅಹಂಕಾರ ಅಲ್ಲೆಲ್ಲ ಗೊತ್ತಾಗಿ ಕನಕನಿಗೆ ಕೇಳಿದ್ರಂತ, ನೀನೇನು ದೊಡ್ಡ ಶಾನೆ ಏನೋ ನಾನು ಹೊಕ್ಕಿನಿ ಅಂತೀಯಲ್ಲ ಅಂತ. ಹೌದ್ರಿ, ನನ್ನಲ್ಲಿ ಇರತಕ್ಕಂಥ ಅಹಂಕಾರ ಹೋದರೆ, ನಾನು ಅನ್ನತಕ್ಕಂಥ ಅಹಂಕಾರ ಹೋದರೆ ಹೋಗಬಲ್ಲೆ ಅಂತ ಹೇಳಿ ನಾನು, ವಿನಃ ನಾನು ಹೊಕ್ಕಿನಿ ಅಂತ ಹೇಳಿಲ್ಲ ಅಂದ್ರಂಥವ್ರು ಕನಕದಾಸರು. ವಿದ್ಯಾ ಬಂತು ವಿನಯ ಹೋಯಿತು, ಬುದ್ಧಿ ಬಂತು ಶ್ರದ್ಧೆ ಹೋಯಿತು. ಭಾಳ ಚಂದ ಭಗವಂತ ಬುದ್ಧಿ ಕೊಟ್ಟಾನ ಮನುಷ್ಯನಿಗೆ. ನೀವೆಲ್ಲ ಇಲ್ಲಿ ಬಂದು ಪ್ರವಚನ ಕೇಳಕತ್ತೀರಲ್ಲ, ನೀವು ಕೇಳಲಾರ್ದನೆ ಆಡ ಎತ್ತು ಪಶು ಪ್ರಾಣಿ ಪಕ್ಷಿ ಬಂದು ಕೇಳಕ್ಕದೇನು? ಯಾಕೆ? ಅವಕ್ಕೆ ಒಂದೊಂದು ಅವಸ್ಥೆ ಮಾತ್ರ ಅದಾವೆ. ನಮಗೆ 3 ಅವಸ್ಥೆ ಕೊಟ್ಟಾನ ಭಗವಂತ. ಈ 3 ಅವಸ್ಥೆ ಅದಾವಂತೆ ನಾವು ಪುರಾಣ ಕೇಳಕ್ಕೆ ಸಾಧ್ಯದ. ಅರಿವಿನ ಜನ್ಮ ನಮಗದ. ಅದಕ್ಕೆ ಮನುಷ್ಯ ಜನ್ಮ ದೊಡ್ಡದು, ಹುಚ್ಚಪ್ಪಗಳಿರ ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿರಿ ಅಂತಾರು. ಮಾತು ಬಂತು ಕೃತಿ ಹೋಯಿತು. ಭಾಳ ಚಂದ ಮಾತಾಡ್ತೀವಿ, ಕೃತಿ ಒಳಗಿರೋದಿಲ್ಲ. ದೊಡ್ಡ ದೊಡ್ಡ ಮಾತಾಡೋರು ಭಾಳ ಮಂದಿದ್ದೀವಿ, ಆದ್ರೆ ಕೃತಿ ಒಳಗೆ ಆಚರಣೆ ಒಳಗೆ ಬೇಕಲ್ಲ. ಮಾತಾಡೋದಕ್ಕಿಂತ ಮಾಡಿ ತೋರಿಸು, ಕೃತಿ ಒಳಗೆ ಮಾಡಿ ತೋರಿಸು, ಭಗವಂತ ಮೆಸ್ತಾನೆ. ಒಬ್ಬ ಯಾವ ಬಡವ ಮನುಷ್ಯನ ಮಗಳ ಮದುವೆ ನಡೆದಿತ್ತು. ಯಪ್ಪ ಒಂದು 10,000 ರೂಪಾಯಿ ಕಡಿಮೆ ಬಿದ್ದದ ಕೊಡು ಅಂದಾಗ, 10,000 ಯಾಕೋ ಒಂದು 50,000 ರೂಪಾಯಿ ಕೊಡ್ತೀನಿ ಅಂತಾನೆ. ಇನ್ನೂ ಖುಷಿ ಆಕತ್ತ ಬಡ ಮನುಷ್ಯನಿಗೆ. ಆದ್ರೆ ಕೊಡಂಗಿಲ್ಲ, ಮಾತಿನೊಳಗಷ್ಟೇ ಹೇಳ್ತಾನವ, ಕೃತಿ ಒಳಗಿಲ್ಲ. ಮನದಲ್ಲಿ ಅಹಂಕಾರ ಬಂದೊಡೆ ಸ್ವತಂತ್ರ ಸಿದ್ಧಲಿಂಗೇಶ ಎದ್ದು ಹೋದ. ನಮ್ಮಲ್ಲಿ ಅಹಂಕಾರ ಬತ್ತು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪರಮಾತ್ಮ ಎದ್ದು ಹೊರಗೆ ಹೋಗ್ತಾನೆ ಅಂತೆ. ನೀ ಇದ್ದೂ ಸತ್ತಂಗ. ಭಾಳ ಚಂದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರವರು. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಮುಂದುವರೆದು ಹೇಳಬೇಕು ಅಂದರೆ, ಕಿಂಕರ್ ಎಷ್ಟು ಅಕ್ಕಿ ಅಷ್ಟು ಶಂಕರ್ ಆಗಕ್ಕೆ ಸಾಧ್ಯ ಅದ.
ಕಿಂಕರ್ ಆಗಲಿಲ್ಲ ಅಂದ್ರೆ ಶಂಕರ್ ಆಗಕ್ಕೆ ಸಾಧ್ಯ ಇಲ್ಲ. ಏನು ನೀನು ಬೇಕಾದ್ದು ಮಾಡು ಇವತ್ತಿನ ದಿನ. ಅದಕ್ಕೆ ಹೇಳ್ತಾರವರು, ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ. ಬಸವಣ್ಣವ್ರು ಹೇಳಲಿಲ್ಲ, ನೀನು ಏನು ಪದವಿ ಕೊಟ್ಟರು ನನಗೆ ಬೇಡ, ನೀನು ಯಾವುದು ನನಗೆ ಬೇಡ. ಎಷ್ಟು ಚಂದ ಉದಾಹರಣೆ ರೀ. ಪುಣ್ಯಾತ್ಮ ಬಸವಣ್ಣನವರಿಗೆ ಏನಿತ್ತು ಏನಿಲ್ಲ ಎಲ್ಲ ಇತ್ತು. ಬಂಗಾರದ ಕಿರೀಟ ತಲೆ ಮೇಲಿತ್ತು. ಅವರಂದ್ರಂತ ಇದು ಮಲಮೂತ್ರದ ದೇಹದ ಮೇಲೆ ಇದು ಒಂದು ಮಲದ ಮೇಲೆ ಮಲ ಕೂತೈತಳ ಅಂದ್ರಂತ ಅವ್ರು ಬಸವಣ್ಣವ್ರು. ಆ ಸಮಭಾವ ಸಮದೃಷ್ಟಿ ಬರಕ್ಕೆ ಭಾಳ ಕಷ್ಟದ. ಮಲದ ಮೇಲೆ ಮಲ ಕೂತೈತಿ, ಹೇಸಿಗೆ ಮೇಲೆ ಹೇಸಿಗೆ ಕೂತೈತಿ ಅಂದ್ರಂತವ್ರು. ಅಂದರೆ ಅದು ಬಂಗಾರಕ್ಕನ ಹೇಸಿಗೆ ಅಂದ್ರವರು. ಅದಕ್ಕೆ ಬೆಲೆ ಕೊಡಲಿಲ್ಲ ಅವರು, ಅದಕ್ಕಷ್ಟು ಅರ್ಥ ಕೊಡಲಿಲ್ಲ. ಎಷ್ಟು ಚಂದ ಉದಾಹರಣೆಯನ್ನು ಕೊಡುತ್ತಾರೆ. ಜೀವನ ಅನ್ನೋದು ಹೆಂಗದ, ನಾನು ಎದಕ್ಕೆ ಬಂದೀನಿ, ಏನನ್ನ ಸಾಧನೆ ಮಾಡೀನಿ, ಇಲ್ಲಿ ಇದ್ದು ಏನು ಫಲ. ಅದಕ್ಕೆ ಹಂಗೆ ಸದ್ಗುರುನಾಥನಲ್ಲಿ ಏನಾದರೂ ಇತ್ತು ಅಂದರೆ ಒಬ್ಬ ಮನುಷ್ಯ ಅನ್ಯಾಯದ ಹಣದಲ್ಲಿ ದೇವಾಲಯವನ್ನು ಕಟ್ಟಬೇಡ. ಭಾಳ ಚಂದ ಉದಾಹರಣೆ ಏನು ಹೇಳ್ತಾರೆ ಒಬ್ಬರು. ಅನ್ಯಾಯ ಹಣದಲ್ಲಿ ದೇವಾಲಯ ಕಟ್ಟಿಸಬೇಡ, ಭ್ರಷ್ಟರ ಮನೆಯಲ್ಲಿ ಊಟ ಮಾಡಬೇಡ, ಜಾತಿ ಕೇಳುವವರನ್ನು ತಿರುಗಿ ಸಹಿತ ನೋಡಬೇಡ, ಲಂಚದ ಹಣದಲ್ಲಿ ಮಕ್ಕಳನ್ನು ಬೆಳೆಸಬೇಡ, ಮಠ ಮಂದಿರದಲ್ಲಿ ದರ್ಪ ತೋರಿಸಬೇಡ. ಎಷ್ಟು ಚಂದ ಹೇಳ್ತಾರ. ಅನ್ಯಾಯದ ಹಣದಲ್ಲಿ, ಲಂಚದ ಹಣದಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸಬೇಡ, ಅದೇ ಗುಣ ಉತ್ಪತ್ತಿ ಆಗ್ತವೆ ಅಂತೆ. ಜಾತಿ ಕೇಳುವವರನ್ನು ಕೂಡ ತಿರುಗಿ ನೋಡಬೇಡ, ಇಂಥವರನ್ನು ಕೂಡ ತಿರುಗಿ ನೋಡಬೇಡ ಅಂದ್ರವರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಎಂಥ ಮಹಾನುಭಾವಿಗಳ ಜ್ಞಾನದಲ್ಲಿ ಸಂಘದಲ್ಲಿ ನಾವು ಒಡನಾಡ್ತೀವಲ್ಲ, ಅಲ್ಲಿ ನೀನು ಅನ್ನುವುದನ್ನು ಬಿಟ್ಟು ಆ ಪಾದಕ್ಕೆ ಶರಣ ಆದಿವಿ ಅಂದರೆ ಭಗವಂತ ನಮ್ಮನ್ನು ಎತ್ತಗೋತಾನೆ ಅಂತ. ತಾಯಂದಿರು 2 ವರ್ಷದ ಮಗು ಅಳ್ತಿರ್ತದ, ಹೌದಿಲ್ಲವ? ನೀವು ಕೆಲಸ ಮಾಡ್ತಿರ್ತೀರಿ ಒಳಗೆ, ನಿಮ್ಮ ಮಕ್ಕಳು ಅಳ್ತಿರ್ತದೆ, ಆ ಕೂಸು ಅಳ್ತಿರ್ತದೆ, ಹೆಣ್ಣಿರ್ಬೋದು ಗಂಡಿರ್ಬೋದು, 2 ವರ್ಷದ ಮಗು ಅಳುವಾಗ ಅಲ್ಲಿ ಏನು ಮಾಡ್ತೀರಿ, ನಿಮಗೆ ಕೆಲಸದ ಕಡೆ ಚಿತ್ತಿರ್ತದೆ, ಗಮನ ಇರ್ತದೆ. ಆ ಕೂಸು ಆಡ್ತದ. ಅದಕ್ಕೆ ಹಸಿವು ಆಯಿತು ಅಂದ್ರೆ ಅಮ್ಮ ಅಂತ ಅಳ್ತದಿಲ್ಲ. ನಿಮ್ಮದು ಉದಾಹರಣೆ ಕೊಟ್ಟರೆ ಗೊತ್ತಾಕ್ಕದ ನಿಮಗೆ. ಅಮ್ಮ ಅಂತ ಅಳ್ತದ. ಆವಾಗ ಆ ತಾಯಿ ಇನ್ನೊಂದು ಸ್ವಲ್ಪ ಕೆಲಸ ಅದ, ಇನ್ನೊಂದು 10-15 ನಿಮಿಷದ ಕೆಲಸ ಅದ, ಅದೊಂದಿಷ್ಟು ಮಾಡಿ ಕೂಸಿನ ಎತ್ಕೊಂಡು ಸುಮ್ಮನೆ ಚಿಂತೆ ಕೂತ್ರಾತು ಅಂತ ತಿಳ್ಕೊಂಡು ಆಕೆ ಏನು ಮಾಡ್ತಾಳ, ಹಣ್ಣು ಕೊಡತಾಳ, ಹೆಣ್ಣು ಕೊಡತಾಳ, ಎಲ್ಲ ಕೊಟ್ಟ ಆಟನ್ಕಿ ಸಾಮಾನುಗಳನ್ನು ಕೊಟ್ಟು ಆಟಕ್ಕೆ ಹಚ್ಚಿ ಕೆಲಸ ಮಾಡ್ಬೇಕಂತ ಒಳಗೆ ಹೊಕ್ಕಾಳ. ಒಳಗೆ ಹೋದಾಗ ಆ ಕೂಸು ಅಲ್ಲಿ ಆ ಸಾಮಾನುಗಳನ್ನು ತಗೊಂಡು ಆ ಹಣ್ಣನ್ನು ತಿಂದು ಅಲ್ಲಿ ಆಟುನ್ಕಿ ಸಾಮಾನುಗಳನ್ನು ತೊಗೊಂಡು ಆಡಕ್ಕೆ ಹತ್ತು ಅಂದ್ರೆ ತಾಯಿ ಏನು ಮಾಡ್ತಾಳ, ಕೂಸು ಕೈ ಬಿಟ್ಟದಂತ ತಿಳ್ಕೊಂಡು ತನ್ನ ಕೆಲಸ ಮಾಡ್ತಾಳೆ. ಅದ ಏನು ಹಣ್ಣು ತಿನ್ನಲಿಲ್ಲ, ಆಟುನ್ಕಿ ಸಾಮಾನು ಹೊಳ್ಳಿ ನೋಡಲಿಲ್ಲ. ಅದಕ್ಕೆ ಬಹಳ ಹಸಿವಾಗಿತ್ತು ಅಂದರೆ ಅಮ್ಮ ಅಂತ 2 ಕೈ ಎತ್ತಿ ಅಳ್ತಿರ್ತದ. ಅಳುವಾಗ ತಾಯಿಗೆ ಅರ್ಥ ಆಕ್ಕದಂತ, ಎಂಥ ಕೆಲಸ ಇದ್ರೂ ಕೂಡ ನನ್ನ ಮಗು ಹೊಸದದ ಅಂತ ತಿಳ್ಕೊಂಡು ಆ ಕೆಲಸವನ್ನು ಬಿಟ್ಟು ಓಡೋಡಿ ಬಂದ ಆ ಮಗುವಿನ ಅಪ್ಪಕೊಂಡು ಎದೆ ಹಾಲನ್ನು ಕೊಡ್ತಾಳ ಒಬ್ಬ ಹೆಣ್ಣುಮಗಳು. ಹೌದಿಲ್ಲ? ದೃಷ್ಟಾಂತ ಏನಪ್ಪ ಅಂದರೆ ಇಲ್ಲಿ ಭಗವಂತ ಅನ್ನತಕ್ಕಂಥ ತಾಯಿ ನಮಗೆ ಇಲ್ಲಿ ಆಟುನ್ಕಿ ಸಾಮಾನು ಏನು ಕೊಟ್ಟಾನ ಅಂದ್ರೆ ಹೊಣ್ಣು ಕೊಟ್ಟಾನ, ಹೆಣ್ಣು ಕೊಟ್ಟಾನ, ಮಣ್ಣು ಕೊಟ್ಟಾನ. ಹಣ್ಣು ಕೊಡುವವರುಂಟು, ಹೆಣ್ಣು ಕೊಡುವವರುಂಟು, ಹೊಣ್ಣು ಕೊಡುವವರುಂಟು, ಸತ್ತಾಗ ಒಂದು ದಿನ ಮಣ್ಣು ಕೊಡ್ತಾರೋ ಹುಚ್ಚ, ನಿನ್ನ ಬದುಕಿಗೆ ಬಣ್ಣ ಕೊಡೋರು ಯಾರಾದರೂ ಇದ್ರೆ ಅದು ಜ್ಯೋತಿರ್ಲಿಂಗೇಶ್ವರ ಮಾತ್ರ ನಿನ್ನ ಬದುಕಿಗೆ ಬಣ್ಣ ಕೊಡೋಕ್ಕೆ ಸಾಧ್ಯದ. ಇವತ್ತು ಹಣ್ಣು ಕೊಡೋರು ಭಾಳ ಮಂದಿ ಅದಾರ, ಹೆಣ್ಣು ಕೊಡೋರು. ಮಗು ಸಣ್ಣದಿದ್ದಾಗ ಅತ್ತಾಗ ತಾಯಿ ಹಣ್ಣು ಕೊಡ್ತಾಳ, ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡ್ತಾಳ. ಮುಪ್ಪ ಅವಸ್ಥೆಯಲ್ಲಿ ಹಿರ್ತಾನ ಮಾಡ ಅಂತ ಹೊಣ್ಣು ಕೊಡ್ತಾರ, ಸತ್ತಾಗ ಒಂದು ದಿನ ಮಣ್ಣು ಕೊಡ್ತಾರೆ. ಇಟ್ಟ ಜೀವನ ಅದ. ಇದರೊಳಗೆ ನಿನ್ನನ್ನು ನೀ ತಿಳ್ಕೊಂಡು ನೋಡು. ಆದರೆ 2 ಕೈಯನ್ನು ಎತ್ತಿ ಇಲ್ಲೆಲ್ಲ ಆಟೋನಿಕೆ ಸಾಮಾನು ಕೊಟ್ಟಾನ ಭಗವಂತ ಅನ್ನತಕ್ಕಂಥ ತಾಯಿ. ಅದಕ್ಕೆ ಆ ತಾಯಿಗಿಂತ ದೇವರು ಮತ್ತೊಂದಿಲ್ಲ ಅಂದ್ರವ್ರು. ಅಲ್ಲೊಬ್ಬ ತಾಯಿ ಅದಾಳ, ಯಾರು? ಭಗವಂತ ಅನ್ನತಕ್ಕಂಥ ತಾಯಿ. ಆ ತಾಯಿ
ನಮಗೆ ಆಡಲಿಕ್ಕೆ ಹೊಣ್ಣು ಹೆಣ್ಣು ಮಣ್ಣು ಹೊಲ ಆಸ್ತಿ ಸಿರಿ ಸಂಪತ್ತು ಎಲ್ಲ ಕೊಟ್ಟು ಕೈ ಬಿಟ್ಟಾನ. ಇಟ್ಟು ಕೊಟ್ಟು ಕೈ ಬಿಟ್ಟಾನ. ಅಷ್ಟಕ್ಕೆ ನಾವು ತೃಪ್ತಿ ಹೊಂದಿ ಭಗವಂತನನ್ನು ಮರ್ತೀವಿ ಅಂದರೆ ನನ್ನ ಮರ್ತಾರೆ ಬಿಡು ಆಮೇಲೆ ನೋಡೋಣ ಅಂತ ತಿಳ್ಕೊಂಡು ತನ್ನ ಪಾಡಿಗೆ ತಾನಿರ್ತಾನ, ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಡ್ತಾನೆ, ನಿಮ್ಮ ಕಡೆ ಹೊಳ್ಳಿ ನೋಡೋದಿಲ್ಲ. ಒಂದು ವೇಳೆ ನನಗೆ ಇವು ಯಾವ ಬೇಡ, ಇವೆಲ್ಲ ಕ್ಷಣಿಕದವ, ಇವು ಯಾವ ನನಗೆ ಬೇಡ ಭಗವಂತ, ನನಗೆ ನೀನು ಬೇಕಂತ ಎರಡು ಕೈ ಎತ್ತರಿ ಜ್ಯೋತಿರ್ಲಿಂಗನ ನಿನ್ನ ಮನೆ ಒಳಗೆ ಬಂದು ವಾಸ ಮಾಡ್ತಾನೆ. ಭಗವಂತನ ಬಂದು ನಿನ್ನ ಮನೆ ಒಳಗೆ ವಾಸ ಮಾಡ್ತಾನೆ. ಆದರೆ ದಯವಿಟ್ಟು ಒಂದು ಮಾತು ಹೇಳ್ತಾರೆ ಅವ್ರು, ಇಲ್ಲಿ ಇನ್ನೊಂದು ಮಾತು ಎಷ್ಟು ಚಂದ ಹೇಳ್ತಾರ, ನೀನು ಏನ ಮಾಡು ಡಾಂಬಿಕ್ತನ ಮಾತ್ರ ಮಾಡಬೇಡ. ಯಾವುದ ಮಾಡು, ಒಂದು ದೇವ್ರಿಗಾರ ಹೋಗು, ಒಂದೆಲ್ಲರ ಹೋಗು, ಡಾಂಬಿಕ್ತನದಿಂದ ಮಾತ್ರ ಮಾಡಬೇಡ. ಡಾಂಬಿಕರನ್ನು ಶರಣನೆಂದು ನಂಬಬಾರದು, ಇವರನ್ನು ನಂಬಬಾರದು. ಭಾಳ ಚಂದ. ಅನ್ಯ ದೈವ ಅನ್ಯ ಸತಿ ಅನ್ಯ ಧನವ ತೊರೆದನೆಂದು ನಂಬಬಾರದು, ಇವರನ್ನು ನಂಬಬಾರದು ಅಂತ ತಿಳ್ಕೊಂಡು ಬಹಳ ಸುಂದರವಾಗಿರತಕ್ಕಂಥ ಆ ಡಾಂಬಿಕತನದ ಆಗಿರಬಹುದು, ನಾನು ಅನ್ನತಕ್ಕಂಥದ್ದಾಗಿರಬಹುದು. ನಾನು ಅನ್ನತಕ್ಕಂಥದ್ದು ಒಳಗೆ ಹುಟ್ಟಿದ ಮೇಲೇ ಇಲ್ಲಿ ಅಜ್ಞಾನ ಹುಟ್ಟುಕೋತದ, ಕುಟಿಲ ಕುಹಕ ಹುಟ್ಟುಕೋತದ, ಮತ್ಸರ ಬುದ್ಧಿ ಹುಟ್ಟುಕೋತದ, ಇನ್ನೊಬ್ಬರ ಮೇಲೆ ದ್ವೇಷ ಹುಟ್ಟುಕೋತದ, ಹೊಟ್ಟೆ ಕಿಚ್ಚು ಹುಟ್ಟುಕೋತದ, ಒಂದರಿಂದ ಹಾಗೆ ಪೂಣಿಸ್ಕೋತ ಹೋಗ್ತದ. ಇಲ್ಲಿ ಬೆಳೀತಾ ಹೋಗ್ತದ. ಅದಕ್ಕೆ ತನ್ನ ಮನೆಗೆ ಬೆಂಕಿ ಬಿದ್ದಾಗ ತನ್ನ ಮನೆ ಸುಟ್ಟ ಇನ್ನೊಬ್ಬರ ಮನೆ ಸುಡುತ್ತದೆ ವಿನಃ ಆ ಮೊದಲೇ ಪಕ್ಕದ ಮನೆ ಸುಡಂಗಿಲ್ಲ. ನಮ್ಮಲ್ಲಿ ಏನಾದರೂ ಹೊಟ್ಟೆ ಕಿತ್ತು ಮತ್ಸರ ಸಿಟ್ಟು ಬಂದಿತ್ತು ಅಂದರೆ ಮೊದಲು ನಮ್ಮನ್ನು ಸುಡ್ತದ, ಆಮೇಲೆ ಇನ್ನೊಬ್ಬರಿಗೆ ಅದು ಪ್ರಯೋಗ ಆಗ್ತದಂತ. ಅದಕ್ಕಲ್ಲಮ್ಮ ಪ್ರಭುಗಳು ಹೇಳಿದ್ರಲ್ಲ, ನಾನೆಂಬ ಅಹಂಕಾರ ತಲೆದೋರಿದಲ್ಲಿ ಅಟಲ ಮೊಟಲ ಕುಟಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು ನೋಡ, ಬಿರುಗಾಳಿ ಹುಟ್ಟಿದೊಡೆ ಜ್ಞಾನ ಜ್ಯೋತಿ ಕೆಟ್ಟಿತ್ತು ನೋಡ, ಜ್ಞಾನ ಜ್ಯೋತಿ ಕೆಟ್ಟೊಡೆ ನಾ ಬಲ್ಲೆ ನೀ ಬಲ್ಲೆ ಎಂಬ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾನ ಗುಹೇಶ್ವರ ಅನ್ನುವ ಹಾಗೆ ಇವತ್ತಿನ ವಚನ ಸಾಹಿತ್ಯದಲ್ಲಿ ಬಹಳ ಸುಂದರವಾಗಿರತಕ್ಕಂಥ ಅಲ್ಲಮ ಪ್ರಭುಗಳ ಒಂದು ವಚನ ಸಾಹಿತ್ಯವನ್ನು ಇವತ್ತಿನ ದಿನ ನಾವೆಲ್ಲ ಚಿಂತನೆ ಮಂಥನ ಮಾಡಿವಿ.